ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಇಂದು ಕೂಡ ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳು ಕೂಡ ಇರುವಂತಹದ್ದು. ಪ್ರಮುಖವಾಗಿ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಮಹಿಳಾ ಹಾಗೂ ಮಕ್ಕಳ ದಸರಾ ಉಪಸಮಿತಿಯಿಂದ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ 180ಕ್ಕೂ ಹೆಚ್ಚು ಒಂದು ರಂಗೋಲೆ ಸ್ಪರ್ಧಾಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ತರಹೇವಾರಿಯಲ್ಲಿ ಒಂದು ರಂಗೋಲಿಗಳನ್ನ ಬಿಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ದುರ್ಗಾ ಮಾತೆಯ ಒಂದು ಪ್ರತಿರೂಪಗಳಿರ್ಬಹುದು, ವಿಷ್ಣುವಿನ ಪ್ರತಿರೂಪಗಳಿರ್ಬಹುದು, ಮೈಸೂರು ಸಂಸ್ಥಾನದ ಲಾಂಛನವಾಗಿರ್ತಕ್ಕಂಥ ಗಂಡಬೇರುಂಡ ಆಗಿರ್ಬಹುದು. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಒಂದಷ್ಟು ದಸರಾದ ಜಂಬೂ ಸವಾರಿ ಮಾದರಿಯಲ್ಲಿ ಒಂದಷ್ಟು ರಂಗೋಲಿ ಚಿತ್ರಣವನ್ನ ಇಲ್ಲಿ ಮೂಡಿಸಿರ್ತಕ್ಕಂಥದ್ದು. ಬೆಂಗಳೂರು ಈ ಭಾಗಗಳಿಂದ ಬಂದಿರತಕ್ಕಂತಹದ್ದು ಅಂತಿಮ ಹಂತದ ಒಂದು ಸ್ಪರ್ಶವನ್ನ ತಮ್ಮ ರಂಗೋಲಿಯ ಚಿತ್ರಗಳಿಗೆ ನೀಡ್ತಾ ಇರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಈ ಬಾರಿ ಏನು ದಸರಾ ಜಂಬೂ ಸವಾರಿ ಏನಿದೆ, ಆ ಜಂಬೂ ಸವಾರಿಯ ಮಾದರಿಯ ರಂಗೋಲಿಗಳು ಅತಿ ಹೆಚ್ಚಾಗಿ ಕಂಡು ಬಂದಿರತಕ್ಕಂತಹದ್ದು. ಇಲ್ಲೊಬ್ರು ಮಹಿಳೆ ಒಂದು ಗೊಂಬೆ ಮನೆಯ ಒಂದು ರಂಗೋಲಿಯನ್ನ ಬಿಡಿಸುವುದರ ಮುಖೇನ ಅದರಲ್ಲಿ ಏನು ದಸರಾ ಗೊಂಬೆ ಕೂರಿಸುವಂತಹದ್ದು ವಿಜಯದಶಮಿ ಸಂದರ್ಭದಲ್ಲಿ ವಿಶೇಷವಾಗಿರುತ್ತೆ. ಆ ಒಂದು ರೀತಿಯ ಗೊಂಬೆಗಳನ್ನ ಕೂಡ ತಮ್ಮ ರಂಗೋಲಿಯಲ್ಲಿ ಮೂಡಿ ಗೊಂಬೆಗಳನ್ನ ಕೂಡ ತಮ್ಮ ರಂಗೋಲಿಯ ಮೇಲೆ ಬಿಡಿಸ್ತಾ ಇರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ? ಭಾಗ್ಯವತಿ ಅಂತ, ಕ್ಯಾತ್ಮನಹಳ್ಳಿಯಿಂದ ಬಂದಿದ್ದೀವಿ. ಈಗ ಅಲ್ಲಿಂದಾನೆ ಬಂದು ಇಲ್ಲಿ ಬೆಳಗ್ಗೆ ಒಂದು ರಂಗೋಲಿ ಹಾಕ್ತಾ ಇದ್ದೀವಿ. ವಯಸ್ಸೆಷ್ಟು ಅಮ್ಮ? 55 ವರ್ಷ ಅಪ್ಪ. 55. ಎಲ್ಲಾ ಸ್ಪರ್ಧಾಳುಗಳು ತುಂಬಾ ಕಮ್ಮಿ ವಯಸ್ಸವರಿದ್ದೀರಾ. ಇವನು ಹುಮ್ಮಸ್ನಲ್ಲಿ ತುಂಬಾ ಇಷ್ಟ ರಂಗೋಲಿ ಹಾಕೋದು ಅಂದ್ರೆ. ಇಲ್ಲೇ ಅಂತಲ್ಲ, ನಾನು ಯಾವುದೇ ದೇವಸ್ಥಾನದ ಬಾಗ್ಲಲ್ಲಿ ಹೋದ್ರು ನನ್ನ ಕಣ್ಣಿಗೆ ಕಾಣ್ಲಿಲ್ಲ ರಂಗೋಲಿ ಅಂದ್ರೆ ನಾನು ಹಾಕ್ಬಿಟ್ಟು ಬರೋ ಅಂತವಳು. ಆ ತರ ತುಂಬಾ ಇಷ್ಟ. ದುಡ್ಡು ಕೊಟ್ಟು ರಂಗೋಲಿ ತಗೊಂಡು ಬಾಗ್ಲಲ್ಲಿ ರಂಗೋಲಿ ಹಾಕ್ಬಿಟ್ಟು ಇದುವರೆಗೂ ಬರ್ತೀನಿ. ಅಷ್ಟೊಂದು ಇಷ್ಟ. ಯಾಕೆಂದ್ರೆ ದೇವ್ರ ಆ ಶಕ್ತಿ ನನಗ್ ಕೊಡ್ಲಿ ಅಂತ. ಈಗ ಗೊಂಬೆ ಎಲ್ಲ ಕೂರ್ಸಿದಿರಿ, ದಸರಾ ಗೊಂಬೆ ಮನೆ ರೀತಿನಲ್ಲಿ ದಸರಾ ರಂಗೋಲಿ ಬಿಡಿಸಿದ್ರಿ. ಏನಿದ್ರು ವಿಶೇಷ? ಏನು ಅಂದ್ರೆ ಅರಮನೆಯಲ್ಲಿ ಈ ಸಾರಿ ಹೋದ್ ಸಾರಿ ಆನೆ ಒಂದು ಸತ್ತೋಯ್ತು. ಆದ್ರೂ ಆ ನೆನಪಿಗೆ ನಮ್ಮ ಆನೆ ಯಾವಾಗ್ಲೂ ಇರ್ಬೇಕು, ನಮ್ಮ ಎಲ್ಲಾ ಆನೆಗಳು ಇರ್ಬೇಕು. ಆದ್ರೆ ಅರಮನೆಯಲ್ಲಿ ಅವಕ್ಕೆಲ್ಲ ದೇವ್ರು ಶಕ್ತಿ ಕೊಡ್ಲಿ, ಇನ್ನು ಆಯಸ್ಸು ಆರೋಗ್ಯ ಕೊಡ್ಲಿ. ನಾವ್ ಅದರಿಂದ ನಮ್ಮ ಮನೆಯಲ್ಲಿ ಇರೋ ಗೊಂಬೆನ ತಂದು ಅರಮನೆ ಮುಂದೆ ಇಟ್ಟು ಅದನ್ನ ಮಾಡಿಸ್ತಾ ಇದೀವಿ. ಅಂದ್ರೆ ದಸರಾ ಆನೆಗಳಂದ್ರೆ ತುಂಬಾ ಇಷ್ಟನಾ? ಯಾವ ನಿಮ್ಮ ಫೇವರೇಟ್ ಆನೆ ಯಾವ್ದು? ನಮ್ದು ಅರ್ಜುನ. ಯಾವಾಗ್ಲೂ ತುಂಬಾ ಇಷ್ಟ ಪಡ್ತಾ ಇದ್ದೆ. ಈಗ ಭೀಮ ಅಂತ ಭೀಮನ್ನ ಇದ್ ಮಾಡ್ಬೇಕು ಈಗ. ಆದ್ರೆ ಲಕ್ಷ್ಮಿ ಆನೆ ಈ ಮನೆಗೆ ಲಕ್ಷ್ಮಿನೇ, ಅರಮನೆಗೆ ಯಾವಾಗ್ಲೂ ಲಕ್ಷ್ಮಿನೇ ಆಯಮ್ಮ. ಇದಿಷ್ಟು ಇಲ್ಲಿನ ಏನು ಸ್ಪರ್ಧಾಳುಗಳು ಏನು ರಂಗೋಲಿಯನ್ನ ಬಿಡಿಸ್ತಾ ಇರ್ತಕ್ಕಂತ ಅವರ ಮಾತಾಗಿರ್ತಕ್ಕಂಥದ್ರಿಂದ ದಸರಾ ಗಜಪಡೆ ಬಹಳಷ್ಟು ಅಚ್ಚುಮೆಚ್ಚಾಗಿ ಈಗ ಜನಮಾನಸದಲ್ಲಿ ಉಳಿದ್ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ 8 ಬಾರಿ ಅಂಬಾರಿಯನ್ನ ಹೊತ್ತಿದ್ದಂತಹ ಕುಂಬಿಗ್ ಸ್ಪೆಷಲಿಸ್ಟ್ ಅಂತಾನೂ ಕೂಡ ಅನ್ನಿಸ್ಕೊಂಡಿದ್ದಂತಹ ಅರ್ಜುನ ಸಾವನ್ನಪ್ಪಿದ ನಂತರದಲ್ಲಿ ಅರ್ಜುನನ ಇನ್ನೂ ಕೂಡ ನೆನಪುಗಳು ಜನರ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುವಂತಹದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯ ಏನು ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಇಲ್ಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿ ಬಹುಮಾನವನ್ನ ಕೂಡ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.